ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಅಬ್ಬರ, ಸೇತುವೆ ಮುಳುಗಡೆಯಾಗಿದೆ. ಚಿಕ್ಕೋಡಿ ಭಾಗದಲ್ಲಿ ಸಂಪರ್ಕ ಸೇತುವೆ ಬಹುತೇಕವಾಗಿ ಮುಳುಗಡೆಯಾಗಿರುವಂಥದ್ದು. ಸೇತುವೆ ಮುಳುಗಡೆ ಪ್ರತಿ ಸಲ ಆಗುತ್ತೆ, ಇದೇನು ಹೊಸದೇನಲ್ಲ ಇದು. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಬ್ಯಾರಿಕೇಡ್ ಹಾಕಿ ಪೊಲೀಸರು ಮುಂಜಾಗ್ರತೆ ಕೈಗೊಂಡಿದ್ದಾರೆ. ಯಾರನ್ನೂ ಕೂಡ ಅಲೋ ಮಾಡ್ತಾ ಇಲ್ಲ. ಅಲ್ಲದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಮಳೆಯಿಂದಾಗಿ ಡ್ಯಾಂಗಳಿಗೂ ನೀರು ಬರ್ತಾ ಇದೆ, ಸಾಕಷ್ಟು ಬರಬೇಕಾಗುತ್ತೆ. ಇನ್ನು ಕೃಷ್ಣ, ಮಲಪ್ರಭಾ, ಹಿರಣ್ಯಕೇಶಿ ನದಿ ಅಪಾರ ಪ್ರಮಾಣದಲ್ಲಿ ನೀರು. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತಹ ರಿಯಾಕ್ಷನ್ ಇದೆ. ನಮ್ಮ ಕೃಷ್ಣ ಇರ್ಬೋದು, ಹಿರಣ್ಯಕೇಶಿ, ಮಲಪ್ರಭಾ ಬರ್ತಾ ಇದೆ. ಘಟಪ್ರಭಕ್ಕೆ ಇನ್ನೂ ಜಾಸ್ತಿ ಬರಬೇಕು. ಅದು ನೀರು ಬಿಡೋಕ್ಕೆ ಕಾಲುವೆಗೆ ನೀರು ಬಿಡಿಸ್ಬೇಕಾಯ್ತು. ಅದಕ್ಕೆ ಬಿಡಿಸ್ಲಿಕ್ಕೆ ನಾವೇ ಖುದ್ದು ಹೋಗಿದ್ದೀವಿ. ಸೊ ಬಿಡಿಸಿದ್ವಿ. ಮತ್ತು ಬಾಗಲಕೋಟೆವರೆಗೆ ಕೂಡ ನೀರು ಈಗಾಗಲೇ ಅಲ್ಲಿ ಕೂಡ ಹೋಗಿದೆ. ಸೊ ಆ ಭಾಗದ ರೈತರು ಈಗ ಸಂಪೂರ್ಣವಾಗಿ ಸಂತೋಷವಾಗಿದ್ದಾರೆ. ಪ್ರತಿ ಸಾರಿ ಆಗ್ತಿದೆ, ಹೊಸದಲ್ರಿ. ಪ್ರತಿ ಸಾರಿ ಐಡೆಂಟಿಫೈ ಮಾಡಿ ದೊಡ್ಡದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಈಗಾಗಲೇ ಪೊಲೀಸರು ಪ್ರಿಕಾಷನ್ ಮಾಡಿದ್ದಾರೆ, ಎಲ್ಲ ಕಡೆ ಸ್ಟಾಪ್ ಮಾಡಿದ್ದಾರೆ, ಫಾರೆಸ್ಟರ್ ಅಲರ್ಟ್ ಆಗಿದ್ದಾರೆ. ಸೊ ಎಲ್ಲರೂ ಪ್ರಿಕಾಷನ್ ತೋದಾರೆ. ಇನ್ನೂ 4-5 ದಿವಸ ಮಳೆ ಇದೆ ಅಂತ ಅಂದಾಜಿದ್ದಾರೆ. ಅಷ್ಟಾದ್ರೂ ಸಾಕು. ಈಗ ಅಂದರೆ ಅಟ್ಲೀಸ್ಟ್ ಒಂದು 3-4 ತಿಂಗಳಾದ್ರೆ ಒಂದು ಹಂತಕ್ಕೆ ದಾಟ್ತದೆ. ಹಾವೇರಿಯಲ್ಲಿ ಚಾಲನೆ ಮಾಡಿದ್ದಾರೆ. ಅಲ್ಲಿ ಒಳ್ಳೆಯ ಎಕ್ಸ್ಟ್ರಾ ಮಳೆ ಆಗಿದೆ ಅಂತೂ ಅಲ್ಲಿ ಜನ ಹೇಳ್ತಿದ್ದಾರೆ. ಒಂದು ಒಳ್ಳೆಯ ಪ್ರಯೋಗ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕೂಡ ಅದನ್ನ ಮಾಡಲಿಕ್ಕೆ CM ಅವರಿಗೆ